increases with physical activity tank. Good. Textiles and other. Next. ಮಕ್ಕಳು ತಯಾರು ಮಾಡಿರ್ತಕ್ಕಂಥ ಇವೆಲ್ಲವನ್ನು ನೋಡಿಬಿಟ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ದೊಡ್ಡ ದೊಡ್ಡ ಶಾಲೆಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ದೊಡ್ಡ ದೊಡ್ಡ ರೀತಿಯಲ್ಲಿ ಖರ್ಚು ಮಾಡಿ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥದ್ದು ಬೇರೆ ವಿಷಯ. ಇಂಥ ಒಂದು ಚಿಕ್ಕ ಶಾಲೆಯಲ್ಲಿ ಮಕ್ಕಳಲ್ಲಿ ಹೊಸತನವನ್ನು ಕ್ರಿಯೇಟ್ ಮಾಡಿ ದೊಡ್ಡ ಶಾಲೆಗೆ ಸಡ್ಡು ಹೊಡೆಯುವಂಥ ಒಂದು ನಿಟ್ಟಿನಲ್ಲಿ ತಯಾರು ಮಾಡ್ತಾ ಇದ್ದಾರಲ್ಲ ಶಿಕ್ಷಕರು, ಅದು ನಿಜವಾಗ್ಲೂ ಮೆಚ್ಚುವಂಥ ವಿಚಾರ ಅಂತ ನನಗನ್ನಿಸ್ತು ಇಲ್ಲಿ ಬಂದಮೇಲೆ. ಯಾವ ಶಾಲೆಯ ಶಿಕ್ಷಕರು ಶ್ರಮ ವಹಿಸ್ತಾರೆ ಆ ಶಾಲೆಯ ಮಕ್ಕಳು ಮುಂದೆ ತುಂಬ ಕೀರ್ತಿವಂತರಾಗ್ತಾರೆ, ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೋಡಿ, ಜಗತ್ತಿನಲ್ಲಿ ಯಾವುದೇ ದೇಶ ತಗೊಳ್ರಿ, ಆ ದೇಶದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಉತ್ತಮವಾದ ಶಿಕ್ಷಣ ಕೊಟ್ಟ ನಂತರ ಆ ಮಕ್ಕಳು ದೇಶಕ್ಕೆ ದೊಡ್ಡ ಕೀರ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ನಮಗೆ ಇತಿಹಾಸದಲ್ಲಿ ದಾಖಲಾಗ್ತದೆ. ಈಗಲೂ ಕೂಡ ನಾವು ನೋಡ್ತೀವಿ. ಶಿಕ್ಷಣವೇ ನಮಗೆ ಎಲ್ಲ ಸಾಧನೆಗಳಿಗೆ ಶಿಕ್ಷಣ ಮೂಲ. ಶಿಕ್ಷಣ ಇಲ್ದಿದ್ರೆ ದೇಶ ಅಷ್ಟೇ ಅಲ್ಲ, ಜಗತ್ತು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ, ಟೆಕ್ನಾಲಜಿ ಮೊಬೈಲಲ್ಲಿ ಮಾತಾಡ್ತಿದ್ವಿ, ಕೂತ್ಕೊಂಡು ಕಣ್ಣಲ್ಲಿ ಒಂದೇ ಒಂದು ಸೆಕೆಂಡ್ಗಳಲ್ಲಿ ಜಗತ್ತಿನ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ಇದಕ್ಕೆಲ್ಲ ಕಾರಣ ಎಜುಕೇಷನ್, ಶಿಕ್ಷಣ, ಜ್ಞಾನ ಎಲ್ಲಿರ್ತದೆ ಅಲ್ಲಿ ಬದಲಾವಣೆ ಆಗ್ತದೆ. ಇವತ್ತು ನಾವು ನಂಬಕ್ಕಾಗಲ್ಲ, ಇಲ್ಲೇ ಕೂತ್ಕೊಂಡು ಜಗತ್ತಿನ ಎಲ್ಲ ಮೂಲೆಯ ವಿಚಾರಗಳನ್ನು ಕೆಲವು ಕ್ಷಣಗಳಲ್ಲಿ, ನಿಮಿಷಗಳಲ್ಲಿ, ಸೆಕೆಂಡ್ಗಳಲ್ಲಿ ನೋಡ್ತೀವಿ. ಅಂದರೆ ಅದಕ್ಕೆಲ್ಲ ಕಾರಣ ಜ್ಞಾನ, ಎಜುಕೇಷನ್, ಶಿಕ್ಷಣ ಮತ್ತು ವೈಜ್ಞಾನಿಕ ಚಿಂತನೆಗಳು. ತೋರಿಸ್ತಾ ಇದ್ರು ರಾಕೆಟ್ ಹೆಂಗೆ ಮೇಲೆ ಹೋಗ್ತಾ ಇದೆ ಸರ್, ಹಿಂಗೆ ತೋರಿಸ್ತಾ ಇದ್ರು, ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನೋಡಿ, ಮಕ್ಕಳಲ್ಲಿ ಇಲ್ಲಿಂದ ಈ ಹಂತದಿಂದ ಪ್ರಾರಂಭ ಆಗ್ತದೆ. ವಿಜ್ಞಾನ ಅಂದ್ರೆ ಏನು, ರಾಕೆಟ್ ಅಂದ್ರೆ ಏನು ಮತ್ತು ತಂತ್ರಜ್ಞಾನ ಅಂದ್ರೆ ಏನು ಅಂತ ಚಿಕ್ಕ ಮಕ್ಕಳಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭ ಆದರೆ ಮುಂದೆ ದೇಶದಲ್ಲಿ ಆ ಮಕ್ಕಳು ಏನೆಲ್ಲ ಬದಲಾವಣೆಯನ್ನು ತಂದು ಕೊಡಬಹುದು ಅಂತ ಸಮಾಜಕ್ಕೆ, ದೇಶಕ್ಕೆ ಅಂತ. ಅಂದ್ರೆ ಹುಟ್ಟುವಂಥ ಮಕ್ಕಳಿಂದ ನಾವು ಏನಾದರೂ ಕಲಿಸ್ಬೇಕಂತಂದ್ರೆ ಅಲ್ಲಿಂದ ಪ್ರಾರಂಭ ಆಗಬೇಕು ಜ್ಞಾನ ಅನ್ನುವಂಥದ್ದು. ಹಾಗಾಗಿ ಇಂಥ ಜ್ಞಾನವನ್ನು ಕೊಡ್ತಕ್ಕಂಥ ಶಾಲೆಗಳು ಹೆಚ್ಚಾಗಬೇಕು. ಮಕ್ಕಳಲ್ಲಿ ವೈಜ್ಞಾನಿಕ ಮತ್ತು ವೈಚಾರಿಕ ಪ್ರಜ್ಞೆ ಬೆಳೆಸುವಂಥ ಶಿಕ್ಷಕರು ಹೆಚ್ಚಾಗಬೇಕು. ಸ್ವಲ್ಪ ಶಿಕ್ಷಕರು ನನಗನ್ನಿಸ್ತದೆ ಈ ಮೂಢನಂಬಿಕೆಯಿಂದ ಹೊರಗಡೆ ಬಂದು ಈ ಥರ ಈಗೇನು ನಾವು
ನೋಡ್ತಾ ಇದೀವಲ್ಲ, ಡೆಮಾನ್ಸ್ಟ್ರೇಷನ್ ಎಲ್ಲ ನೋಡಿದಿವಲ್ಲ, ಈ ಥರ ಮಾಡ್ತಾ ಬಂದ ಶಾಲೆಗಳಲ್ಲಿ ನಿಜವಾಗಲೂ ಈ ದೇಶ ಜಗತ್ತಿನಲ್ಲಿ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಟಾಪ್ ಲೆವೆಲ್ ನಿಲ್ಲಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ